ಒಬ್ಬ ಕವಿ ಇದ್ದ. ಅವನ ಶಬ್ದಗಳಲ್ಲಿ ಒಂದು ರೀತಿಯ ಪದಲಾಲಿತ್ಯ ಅಂತ ಕರೀತಾರೆ. ಅದರಲ್ಲಿ ಈ ಶ್ಲೋಕದ ಹಿನ್ನೆಲೆಯಲ್ಲಿ ನಾವು ರಾಮಣ್ಣ ಸಾಹಿತ್ಯ ರಚನೆ ಕಾಣೋದು ಭಾರತೀಯ ಅರ್ಥಗೌರವ ಮತ್ತು ದಂಡಿಯ ಪದಲಾಲಿತ್ಯ. ಆ ಶಬ್ದಗಳಲ್ಲಿರ್ತಕ್ಕಂಥ ಒಂದು ಸೊಗಡಿದೆಯಲ್ಲ, ಒಂದು ರಿದಿಮ್ ಇದೆಯಲ್ಲ, ಅದು ಆ ಕ್ಯಾರೆಕ್ಟರೈಸೇಷನ್ ಇದೆಯಲ್ಲ, ಇದೆಯಲ್ಲ, ಅದು ವಿಶೇಷತೆ. ಅವರು ಅಲ್ಲಿ ಮನೆಗೆ ಹೋಗ್ತಾ ಇರೋ ಕುಟೀರಕ್ಕೆ ಒಳ ಪ್ರವೇಶ ಮಾಡುವಾಗ ಅಲ್ಲಿ ಬರೆದಿತ್ತು, ನೀವು ಗಮನಿಸಿದ್ರೆ ಇಲ್ಲ, ಬೆನ್ನ ಹಿಂದೆ ಗುರುವು ಗಂಡಿನಂತೆ ಇದ್ದಾರೆ, ಬೆನ್ನ ಹಿಂದೆ ಗುರುವು ಗಂಡಿನಂತೆ ಇಯಾರಂತ. ರಾಮಾಯಣದ ವಿಚಾರಕ್ಕೆ ಬಂದ್ರೆ ಬೆನ್ನಿಂದ ಅಲ್ಲ, ಹೃದಯದಲ್ಲೇ ಗುರು ಅಡಗಿದಾನೆ ಅಂತ ನಾವು ಹೇಳ್ತೇವೆ. ಈ ದಿನ ನಮ್ಗೆ ಇನ್ನೊಂದು ಕಾರ್ಯಕ್ರಮ ಇದೆ ಹೊಳಲ್ಕೆರೆಯಲ್ಲಿ. ಈ ದಿನ ಜಾನಪದ ಸಾಹಿತ್ಯದ ಮೇರು ಕೃತಿಗಳು ಅಂತ ಹೇಳಿದ್ದಾರೆ. ಮೇರು ಕೃತಿಗಳು 6 ಕೃತಿಗಳು ಜಾನಪದ ಸಾಹಿತ್ಯದ ಮೇರು ಕೃತಿಗಳು ಅಂತ ನಾವು ಬಣ್ಣಿಸಿ ಅವರ ಪತ್ನಿ ಬಗ್ಗೆ ಮಾತನಾಡಿದ್ರಲ್ಲ, ಬಂದ್ಕೊಡಿಕೆ ಎಲ್ಲಪ್ಪ ಮನೆಯವರು ಅಂತಂದು ತೋಟದಲ್ಲಿ ಬಿಟ್ಟು ಬಂದಿ ಅಂತ ಹೇಳ್ತಾರೆ. ಪ್ರಾಯಶಃ ಇಲ್ಲೇ ಬಂದ್ರೆ ಬೆನ್ನಿನಿಂದ ಗಲ್ಲಿನಂತೆ ಇದು ವಿಷಯ ಗೊತ್ತಾದ್ಮೇಲೆ ಅವ್ರ ಮನೆಗೆ ಬಂದು ಗನ್ ತಗೊಂಡು ಬರ್ತಾರೆ ಗೊತ್ತಿಲ್ಲ. ಪಾಪ ಅವರ ಅನಾರೋಗ್ಯದ ನಿಮಿತ್ತ ಧರ್ಮ ಪತ್ನಿ ಆರೋಗ್ಯ ಸುಧಾರಿಸಲಿ, ಕುಟುಂಬ ವರ್ಗದಲ್ಲಿ ಸುಖ ಸಂತೋಷ ಸದಾ ನೆಲೆಸಲಿ, ರಾಮಾಯಣದ ಸಾಹಿತ್ಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅದು ಅಭಿವೃದ್ಧಿ ಹೊಂದಿ ಅಂತ ಆಶಿಸಿ ಕೋರಿ ನನ್ನ ಮಾತುಗಳನ್ನು ಮುಕ್ತಾಯ. ಪ್ರೊಫೆಸರ್ SP ರಂಗನಾಥ್ ಅವರಿಗೆ 10ನೇ